वेद कैसी हजार पांचों पीर पैगंबर मोइनुद्दीन जिंदा पैगंबर मोइनुद्दीन काशी फतेह गंगाधर हर हर महादेव. ಹೀಗೆ ಈ ಭಕ್ತರು ಉದ್ಘೋಷಿಸುವ ಈ ಮಹಾಮಂತ್ರ ಹಿಂದೂ ಮುಸ್ಲಿಮರ ಐಕ್ಯತೆಯ ಮಹಾಮಂತ್ರ. ಜಗತ್ತಿನೊಳಗೆ ಆ ದೇವರು ಜಾತಿ ಅನ್ನೋದನ್ನು ಸೃಷ್ಟಿ ಮಾಡಿ ಕಳಿಸಿಲ್ಲ. ಜಾತಿ ಅನ್ನೋದನ್ನು ನಾವು ಮಾಡಿಕೊಂಡಿದ್ದೇವೆ. ಜಾತಿ ಅನ್ನುವುದು ಇರುವುದಾದರೆ ಎರಡೇ ಜಾತಿ, ಒಂದು ಗಂಡು ಜಾತಿ, ಇನ್ನೊಂದು ಹೆಣ್ಣು ಜಾತಿ. ब्राह्मण मूर्ति को पूजता है, मुसलमान संगे अस्वत पर फिदा है, हर एक शही में जमीले की बिरिया है, अशीदा हो तो पत्थर भी खुदा है ಎಂದು ಹಿಂದೂ ಮುಸ್ಲಿಮರ ಬಾಂಧವ್ಯ ಬೆಸೆದ ಮಹಾಮಹಿಮನ ಚರಿತ್ರೆಯೇ ಶ್ರೀ ಗುರು ಮೌನೇಶ್ವರ ಮಹಿಮೆ. ಭವತಿ ಭಿಕ್ಷಾಂದೇಹಿ. ಯಾರೋ ಸಾಧುಗಳು ಬಂದಾರೆ, ಭಿಕ್ಷಾ ನೀಡಮ್ಮ. ಹ್ಞೂ ಅತ್ತೆ, ಬಂದೆ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಶೇಷು, ಶೇಷು, ನನ್ನ ಅಂಗಿಯಲ್ಲಿಟ್ಟಿದಿ. ಭವತಿ ಭಿಕ್ಷಾಂದೇಹಿ. ತಡೀರಿ, ಯಾರೋ ಸಾಧುಗಳು ಬಂದಾರ, ಭಿಕ್ಷೆ ನೀಡಿ ಬರ್ತೀನಿ. ಆತ್ಮೊಬ್ಬ ನಾನ ಹುಡುಕ್ಕೋತೀನಿ. ಮಾತಾಡಿ ಭಿಕ್ಷೆ ನೀಡಿಸಿಕೊಳ್ಳುವ ಮೊದಲು ಒಂದು ಪ್ರಶ್ನೆ ಕೇಳಿದರೆ ಬೇಸರವಿಲ್ಲ ತಾನೇ? ನಾನು ಎಲ್ಲರ ಮನೆಯ ಮುಂದೆ ನಿಂತು ಭಿಕ್ಷೆ ಬೇಡಿದೆ. ಎಲ್ಲರ ಮನೆಯ ಮುಂದಿನ ರಂಗೋಲಿ ಮಾಸಿದೆ. ಆದರೆ ನಿಮ್ಮ ಮನೆಯ ಮುಂದಿನ ರಂಗೋಲಿ ಮಾಸಿಲ್ಲ. ಅಂದವಾಗಿ, ಚಂದವಾಗಿ, ಆನಂದವಾಗಿದೆಯಲ್ಲ. ಏಕೆ ತಾಯಿ ಮೌನ? ಎಲ್ಲ ಮುತ್ತೈದರ ಮನೆಯಲ್ಲಿ ಮುತ್ತಿನಂತ ಮಕ್ಕಳಿದ್ದಾರೆ. ಆಟ ಹುಡುಗಾಟದಲ್ಲಿ ಕುಣಿದು ಕುಪ್ಪಳಿಸುವ ಹುಡುಗರು ರಂಗೋಲಿಯ ಅಂದ ಕೆಳಿಸಿದ್ದಾರೆ. ಆದರೆ ನನಗೆ ಮಕ್ಕಳಿಲ್ಲ. ಹೀಗಾಗಿ ಕ್ಷಮಿಸು ತಾಯಿ, ನಾನು ಮಕ್ಕಳಿಲ್ಲದವರ ಮನೆಯ ಭಿಕ್ಷೆಯನ್ನು ಸ್ವೀಕರಿಸುವುದಿಲ್ಲ. ಸ್ವಾಮಿ, ಸ್ವಾಮಿ, ಶೇಷು, ಸಮಾಧಾನ ಮಾಡ್ಕೋ. ನಾನು ಕೇಳಿದೆ, ಸಾಧುಗಳ ಹಂಗ ಅಲ್ಲರಿ, 12 ವರ್ಷ ಆತು.
ಆದಿಲಿಂಗೇಶ್ವರನ ಭಕ್ತಿಯಿಂದ ಬೇಡಿಕೊಂಡ್ರು, ಮಕ್ಕಳ ಭಾಗ್ಯ ನೀಡಲಿಲ್ಲ. ಇದ್ರಾಗ ನಮ್ದೇನ್ ತಪ್ಪು? 12 ವರ್ಷಕ್ಕೆ ಒಂದು ಪಟ್ಟ ಅಂತಾರ. ಆ ಆದಿಲಿಂಗೇಶ್ವರ ನಮಗೆ ಮಕ್ಕಳು ಭಾಗ್ಯ ಕೊಡ್ತಾನಂತ ನನಗೆ ನಂಬಿಕೆ ಐತಿ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಶರಣಸ್ವಾಮಿ. ಬಾ ತಾಯಿ. ಇದು ಮುಂಜಾನೆ ಸಾಲು. ಅಂಜಬೇಡ ತಾಯಿ. ಇಂದೇಕೆ ಆ ಶಿವ ನನ್ನ ಬಾಯಿಂದ ಆ ರೀತಿ ಮಾತುಗಳನ್ನು ನುಡಿಸಿದ ನನಗೆ ತಿಳಿದಿಲ್ಲ ತಾಯಿ. ಸ್ವಾಮಿ, ಮಕ್ಕಳಿಲ್ಲದ ನನ್ನ ಬದುಕೇ ಕತ್ತಲು. ಕತ್ತಲಿನಿಂದ ಭಿಕ್ಷೆ ಕೊಳ್ಳದವರು ಕತ್ತಲೆಗೆ ಬೆಳಕು ನೀಡಬಲ್ಲ ಮಹಾಮಹಿಮರು ಏಕಾಗಬಾರದು. ಭಗವಂತನನ್ನೇ ಮಗನಾಗಿ ಪಡೆಯುವ ಮಹಾಮಾತೆಗೆ ಬೆಳಕು ನೀಡಬಲ್ಲ ಶಕ್ತಿ ಈ ಪಾಮರನಿಗೆ ಎಲ್ಲಿದೆ? ಆದರೆ ಕೆಲ ವ್ರತಗಳನ್ನು ಹೇಳಬಲ್ಲೆ ಅಷ್ಟೇ. ಆಗಲಿ ಸ್ವಾಮಿ, ತಾವು ಹೇಳಿದ ವ್ರತವನ್ನು ತಲೆ ಮೇಲೆ ಹೊತ್ತು ಮಾಡುತ್ತೇನೆ. ಆಯಿತು ತಾಯಿ, ಬಾ. ಮೊದಲು ಆದಿಲಿಂಗೇಶ್ವರನಿಗೆ ಪೂಜೆ ಸಲ್ಲಿಸಿ ವ್ರತದ ರೀತಿ ನೀತಿಗಳನ್ನು ಹೇಳುತ್ತೇನೆ. ಬಾ. ಅರೆ ಶೇಷು, ಇಷ್ಟು ಲಗುನ ಎದ್ದಿ? ಸಾಧುಗಳು ಕಠಿಣ ವ್ರತ ಹೇಳ್ಯಾರನು? ಹೌದ್ರಿ, ಮಡಿ ಹುಡಿಯಿಂದ ವ್ರತದ ಆಚರಣೆ ಮಾಡಬೇಕು. ನನಗನ್ಸಿತ್ತು ಆ ಸಾಧು ಸಾಮಾನ್ಯ ಅಲ್ಲ ಅಂತ. ಯಾವುದೋ ದೇವತಾ ಶಕ್ತಿ ಅವನ ಹತ್ರ ಐತಿ. ಆದ್ರ ಇನ್ನೂ ಬೆಳಕ ಹರಿದಿಲ್ಲ. ನೀ ನೋಡಿದ್ರ ಇಷ್ಟು ಲಗುನ ಆಮೇಲೆ ಹೋಗ್ಬೋದಲ್ಲ. ಇನ್ನು ಕತ್ತಲು ಬೇರೆ ಐತಿ. ಅರೆ ಎಲ್ಲಿ ಹೋಗ್ಲಿಕ್ಕಿ ಶೇಷು? ನಂಗೆ ಗೊತ್ತು, ಜಳಕ ಮಾಡಕ್ ಹೋಗಿರ್ಬೇಕು. ತನ್ನ ರೊತ್ತಕ್ಕೆ ಯಾವತ್ತೂ ಚ್ಯುತಿ ತರಕ್ ಎಲ್ಲಿಕ್ಕಿ. ಕಮಲಮ್ಮ, ಕಮಲಮ್ಮ, ಯಾರದು? ರೊಟ್ಟಿ ಬಡಿಯಾಕತ್ತೀನಿ, ಒಳಗೆ ಬರ್ರಿ. ನಾನ್ ಒಂದಿಟ್ಟು ಹಾಲು ಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ. ಪಾರವೇನ? ಕುಂದ್ರ ಬಾ, ಇನ್ನೊಂದೆರಡು ರೊಟ್ಟಿ ಅದಾವು, ಆಟ ಬಡ್ದು ಕೊಡ್ತೀನಿ. ಇನ್ನೂ 2 ರೊಟ್ಟಿ ಅದಾವ? ಯಾವಾಗ ನೋಡು ಅವಸರ ಕವು ಹಾಗೆ ಬರ್ತೀಯಲ್ಲ. ಕುಂದ್ರು. ಇಲ್ಲ, ಗಡಿಯಾಗ ಹಾಲು ಅದಾವು, ಹಾಕ್ಕೊಂಡು ಹೋಗು. ಬ್ಯಾಡ್ ಬಿಡವ್ವ, ನೀನೇ ಕೊಡುವಂತಿ. ಕಮಲಮ್ಮ, ಒಂದು ಮಾತು ಹೇಳ್ಯಾ? ಹೇಳಲ್ಲ. ಹಾಲು ಕೇಳಕ್ ಬಂದಾಕಿ ಹಾಲ ಸುರಿ ಹೋದ್ಲಂತ ಅನ್ಬಾರ್ದು. ಮತ್ತ ಇದೆಂತ ಮಾತಾ ಪಾರವ್ವ? ಶೇಷಂಗ 11 ವರ್ಷ ಆತು, ಮಕ್ಕಳಾಗಿಲ್ಲ. ನೇಮ ನಿತ್ಯಕ್ಕ ಒಂದಾದಾಕಿ 12ನೇ ವರ್ಷಕ್ಕ ನೇಮ ನಿತ್ಯ ಭಾಳ ಮಾಡಾಕತ್ತಾಳ. ಹೌದವ್ವ, ನೇಮ ನಿತ್ಯಕ್ಕ ಒಬ್ಬ ಸಾಧುಗಳು ಸಹಿತ ಒಂದಾಗ್ಯಾರ. ನನ್ನ ಬಂಗಾರದಂಥ ಸೊಸಿ ನನ್ನ ಕೈಯಾಗ ಮೊಮ್ಮಗನ ಕೊಡೋದು ಖರೇನ? ನೋಡು ಪಾರವ್ವ, ಒಂದು ಪಟ್ಟು ಕಳೀತು ಅಂದ್ರೆ ಕೆಟ್ಟದ್ದೆಲ್ಲ ಕರಕಲಾಗಿ ಒಟ್ಟಾಗಿ ಸುಖ ಕೊಡುತ್ತ. ಏನಂತೀವಿ? ಮೊನ್ನೆ ನಾ ಆದಿಲಿಂಗೇಶ್ವರ ಗುಡಿಗೆ ಪೂಜಾ ಮಾಡಾಕಂತ ಹೋಗಿದ್ದೆ. ಅಲ್ಲಿ ನಿನ್ ಸೊಸಿ ಭಕ್ತಿಯಿಂದ ಸೇವಾ ಮಾಡಾಕತ್ತಿದ್ಲು ಖರೆ. ಆದ್ರ ಯಾಕವ್ವ?
ನಿನ್ನ ಮಾತಿನಾಗ ಅನುಮಾನದ ಅಪ್ಪ ಬರಾಕತ್ತಾನಲ್ಲ. ಹೌದವ್ವ, ನನಗೆ ಕಂಡದ್ದನ್ನ ಹೇಳಾಕತ್ತೇನೆ ನೋಡು. ನೇಮ ನಿತ್ಯ ಸತ್ಯಕ್ಕೆ ದೂರ ಆತು, ಸಾಧುಗಳು ಸಂತರು ಸನೇಕ್ ಬಂದ್ರು ಅಂತೀಯೇನು? ಹಂಗ ಆಗೈತೆ ಅಂತ ಈ ಅಮೃತದ ಮ್ಯಾಲೆ ಆಣೆ ಇಟ್ಟು ಹೇಳೇನ? ಈಗ ವಿಷಯಕ್ಕೆ ಬಾ. ವಿಷಯದೊಳಗ ವಿಷ ಐತ್ಯಾ ನನ್ನವ್ವ? ಶೇಷಮ್ಮ ಸಾಧುಗಳು ಹೇಳಿದ ನೇಮ ನಿತ್ಯ ಮಾಡ್ಲಿ, ಆದ್ರ ಆ ಸಾಧುಗಳು ಕೈ ಹಿಡಿದ್ನೆ ಮೈ ಹಿಡಿದ್ನೆ ಯಾಕೆ ಮಾಡ್ತಾರ? ಇದೇನಂತೀಯ ಪಾರವ್ವ? ಕಣ್ಣಾರೆ ನೋಡೇನೆ ಅವ್ವ. ನನಗೆ ಯಾಕೋ ಇದು ಸರಿ ಅನಿಸ್ಲಿಲ್ ಬಿಡ. ನೋಡು ಪಾರವ್ವ, ಇದು ನನ್ನ ಮಗ್ಗ ಗೊತ್ತಾತು ಅಂದ್ರೆ ಆಕಿ ತಲಿ ತೆಗೆದು ತೊಲಿ ಕಟ್ತಾನ. ಶೇಷಮ್ಮ, ನಿನ್ನ ಕಠೋರ ವ್ರತ ನಿಯಮಕ್ಕೆ ಆ ಆದಿಲಿಂಗೇಶ್ವರ ಪ್ರಸನ್ನನಾಗುವುದರಲ್ಲಿ ಸಂದೇಹವೇ ಇಲ್ಲ. ನೀನು ಲೋಕ ಪೂಜಿಸುವ ಮಗನನ್ನೇ ಪಡೆಯುತ್ತಿ. ಸ್ವಾಮಿ, ನಿಮ್ಮ ಕರುಣೆ ಅಪಾರ. ನನ್ನ ಕರುಣೆಯಲ್ಲ, ಆದಿಲಿಂಗೇಶ್ವರನ ಕರುಣೆ. ಶೇಷಮ್ಮ, ನಾವಿನ್ನು ತೆರಳುತ್ತೇವೆ. ಸ್ವಾಮಿ, ತಮ್ಮ ಅಮೃತ ಆದೇಶದಂತೆ ನಡೆದ ನಮ್ಮ ಬಾಳು ಸುಂದರವಾಗುವುದನ್ನು ಕಾಣದೇ ತೆರಳುವಿರಾ? ಇದು ಆ ಆದಿಲಿಂಗೇಶ್ವರನ ಅಪ್ಪಣೆ ತಾಯಿ. ಅದೂ ಅಲ್ಲದೆ ವಿಧಿಯ ವಿಪರ್ಯಾಸದಿಂದ ನಿನ್ನ ಸುಂದರ ಬಾಳಿಗೆ ಕೊಳ್ಳಿ ಇಡುವ ಪ್ರಸಂಗ ಯಾರಾದರೂ ತಂದೊಡ್ಡಬಹುದೆಂಬ ಅನಿಸಿಕೆ. ಶಿವ ಶಿವ, ಇದೆಂಥ ಮಾತು ಸ್ವಾಮಿ! ನಿಜ ತಾಯಿ, ನಿನ್ನ ಬಾಳು ಸುಂದರವಾಗುವುದನ್ನು ದೂರದಿಂದಲೇ ಕಂಡು ಸಂತೋಷ ಪಡು ಎಂದು ಆ ಭಗವಂತನ ಹೇಳಿಕೆ. ನಿನ್ನ ನಿಯಮ ನಿತ್ಯ ನಿರಂತರವಾಗಿ ಮುಂದುವರಿಯಲಿ. ನೀನು ಬಂಜೆ ಎಂಬ ಪದದಿಂದ ದೂರಾಗಿ ಮಹಾಮಾತೆಯಾಗಿ ಇತಿಹಾಸದ ಪುಟಗಳಲ್ಲಿ ನಿನ್ನ ಹೆಸರು ಜನಜನಿತವಾಗಲಿ. ನಾನಿನ್ನು ಬರುವೆ. ಬಿಟ್ಟಿಗೆ ಆತನ? ಬಿತ್ತಿಗೆ ಮುಖ್ಯ ಬಂದೀನಿ. ಶೇಷು ಇಲ್ಲನ್ಬೇ? ವೃತ 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 ಇನ್ನೇನೈತಕ್ಕೆ ಬಾಳ್ನ್ಯಾಗ? ನಿಯಮ ನಿತ್ಯ ಮಾಡ್ಬೇಕು ಮಗನ, ಆದ್ರ ಅದಕ್ಕೂ ಮಿತಿ ಬೇಕು. 11 ವರ್ಷದ ನಿಯಮಕ್ಕೂ ಇನ್ನೊಂದು ವರ್ಷದ ನಿಯಮಕ್ಕೂ ಬಾಳ ಫರಕ್ ಆಗೈತ್ ನೋಡಪ್ಪ. ಇದೇನ್ ಮಾತಾಡ್ತೀಯವ್ವ? ನೋಡು ಮಗನ, ಆ ಸಾಧು ಬಂದಾಗಿಂದ ಮನಿ ಅನ್ನೋದು ಮಸುನಾಗೈತೆ. ಮಾತು ಎತ್ತಿದ್ರ ಸಾಧುನ ಮುಂದ ಹೋಗಿ ನಿಂತ್ರೆ ಹೆಂಗ? ಇದೇನವ್ವ ನಿನ್ನ ಮಾತ್ನಾಗ ಎಂತಾದ ಕೆಟ್ಟರಾಗ ಹೊಂಟೈತಲ್ಲ? ಕೆಟ್ಟದ್ದು ಖರೆ, ಆದ್ರ ಕೊಟ್ಟಿ ಮಾತಲ್ಲ ಶಿಷ್ಯಪ್ಪ. ಸಾಧುಗೂ ನಿನ್ನ ಹೆಂಡತಿಗೂ ನಾಲ್ಗೀಗ ಲಗಾಮ್ ಹಾಕ್ತೀನು. ಇನ್ ಮೇಲೆ ಮಾತು ಮುಂದುವರೆದ್ರ ನೀ ಹಡ್ದಾಕೆ ಅನ್ನೋದನ್ನ ಮರಿಬೇಕಾಗತ್ತ. ಜಗತ್ತಿನ ಗರ್ತೆಯರೆಲ್ಲ ಸರ್ತಿ ಮ್ಯಾಗ ನಿಂತು ನನ್ನ ಹೆಂಡತಿಗೆ ತಮ್ಮ ಗುಣ ಎಲ್ಲ ಧಾರೆ ಎರ್ದಾರ. ಸಿಟ್ಟಿಗೆದ್ದು ಸೊಟ್ಟಾಗೋದ್ರಾಗ ಅರ್ಥ ಇಲ್ಲ. 11 ವರ್ಷ ಸುಮ್ಮನೆ ಇದ್ದಾಕಿ ಇನ್ನೊಂದು ವರ್ಷದಾಗ ಇಂಥ ಅಪವಾದ ಆಕಿಗೆ ಯಾಕೆ ಕೊಡ್ಲಿ? ವಿಚಾರ ಮಾಡಪ್ಪ. ಯಾಕಪ್ಪ ಮಾತಾಡುವಲ್ಲಿ? ನಿನಗೆ ನಂಬಿಕೆ ಆಗದ ಹೋದ್ರ
ನೀನ ಹೋಗಿ ಪ್ರತ್ಯಕ್ಷವಾಗಿ ನೋಡಬಹುದು. ಯವ್ವ, ಈ ಮಾತು ಖರೇನ ಆದ್ರ ಅಕ್ಕಿನ ಕಡ್ದು ಹೆಡ್ಗಿ ತುಂಬ್ತೀನಿ. ಮತ್ತ ಸುಳ್ಳ ಆತಂದ್ರ ಸುಳ್ಳು ಮಾತಾಡ್ದವ್ರನ್ನ ಕೊಳ್ಳಕ್ ಹೋಯ್ತೀನಿ. ಹುಷಾರ್. ಅಯ್ಯೋ, ಹಿಡೀರಿ ಅತ್ತೆ ಪ್ರಸಾದ. ಇಲ್ಲಿ ತಗೊಳವ. ಮತ್ತ ನಾಳೆನೂ ವ್ರತ ಐತೇನು? ಹೌದತ್ತೆ, ನಸುಕ್ನ್ಯಾಗ ಹೋಗ್ಬೇಕು. ನಾನು ತಾಯಿ ಆಗೋ ಮಠ ಈ ತಾಕ್ಲಾಟ ತಪ್ಪಿದ್ದಲ್ಲ. ಇದು ಆ ಆದಿಲಿಂಗೇಶ್ವರನ ಆಣಿಯಾಗಿಯೂ ಸತ್ಯ. ಪ್ರಸಾದ ತಗೊಳ್ರಿ. ಪರವ, ಏ ಪರವ, ಏನ್ವಾ ನಿನ್ ಮಗ ರೌದ್ರಾವತಾರನ ತಾಳೇನಲ್ಲ? ಹೌದು ಬಿಡು. ನಾನು ಸೊಸಿನೂ ದಾರಿ ತಪ್ಪಾಳ. ಮನಿ ಮಾರು ಬಿಟ್ಟು ಆ ಸಾಧುನ ಹತ್ರ ಹೋಗಿ ಕುಂತ್ರ ಹೆಂಗ್ ಹೇಳು? ಆಗದು ಒಮ್ಮೆ ಆಗತ್ತ. ಅದನ್ ಹೇಳಕಂತ ನಿಮ್ ಮನಿಗ್ ಬರಾಕತ್ತಿದ್ದೆ. ನಿಮ್ ಮನ್ಯಾಗ ಏನೋ ರಾಧಾಂತ ನಡ್ದಿತ್ತು. ಅದೇನವ ಅಂತ ವಿಷಯ? ಆ ಸಾಧು ಊರ್ ಬಿಟ್ಟ ಹೋಗ್ಯಾನಂತ. ಇನ್ನೆಲ್ ನಿನ್ ಮಗ ವರಿಗ್ ಹಚ್ಕೊಂಡ ಗದ್ಲಾ ಎಬ್ಬಿಸ್ತಾನೇನವ? ಇದೇನು ಬಂತ ನನ್ನವ್ವ? ನಮ್ಮ ಮಾತು ಸುಳ್ಳು ಆತಂದ್ರ ನಾನು ಕುತ್ತಿಗೆ ಕೊಡ್ಲಿನ ಇಡ್ತಾನ ನನ್ನ ಮಗ. ಹೆಂಗ್ ಮಾಡದ ಪರವ? ಹೆಂಗ್ ಮಾಡೋದು? ನನಗೂ ಒಂದು ಅರ್ಥ ಆಗವಲ್ತು. ಏನಾದ್ರೂ ಒಂದು ಅಕ್ಕಲ್ ಹುಡುಕವ. ಇಲ್ಲ ಅಂದ್ರ ನನ್ನ ಮಗನ ಕಣ್ಣಾಗ ನಾನು ಸುಳ್ಳು ಹಾಕ್ತೀನಿ. ಹಾ, ಹಿಂಗ್ ಮಾಡಿದ್ರ ಹೆಂಗ? ಒಬ್ಬ ಕಳಸಾದುಗ ರೊಕ್ಕ ಕೊಟ್ಟು ಕರ್ಕೊಂಬಂದು ಹಿಂಗೈತಂತ ಛೂ ಬಿಟ್ರ